ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ರಾಜ್ಯಶಾಸ್ತ್ರ ಅಂದ್ರೇನು, ಅದರ ಅರ್ಥ ಮತ್ತು ಮಹತ್ವ ಇದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಹಿಂದೆ ಸಂವಿಧಾನ ಇಲ್ಲದಂಥ ಸ್ಥಿತಿಯಲ್ಲಿ ಅಥವಾ ರಾಜ್ಯ ಉಗಮ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆಗಳು, ಸಮಸ್ಯೆಗಳು ಇವೆಲ್ಲವೂ ಕೂಡ ಎದುರಾಗ್ತಾ ಇದ್ವು. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ಕಾಲ, ರಾಜ್ಯ ಉಗಮ ಆಗದೇ ಇರ್ತಕ್ಕಂಥ ಅವಧಿಯನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು. ಅವಾಗ ಅಲ್ಲಿ ಯಾರಪ್ಪ ಪ್ರಬಲರು ಅಂದ್ರೆ ಮೈಟ್ ಈಸ್ ರೈಟ್ ಅಂತ ಹೇಳ್ತೀವಿ. ಯಾರು ಪ್ರಬಲ ಇರ್ತಾನೋ, ಧೈರ್ಯಶಾಲಿ ಇರ್ತಾನೋ ಅವನು ಅಧಿಕಾರವನ್ನ ಮಾಡ್ತಾ ಇದ್ದ. ಯಾಕಂದ್ರೆ ಈಗ ನೀವೇ ಯೋಚನೆ ಮಾಡಿ, ಕೋರ್ಟು, ಪೊಲೀಸ್ ಸ್ಟೇಷನ್ ಇವು ಯಾವ ಕೂಡ ಇಲ್ಲದ ಸ್ಥಿತಿಯನ್ನ ಊಹೆ ಮಾಡ್ಕೊಳ್ಳಿ. ಈಗ ಪೊಲೀಸು, ಕೋರ್ಟು ಇವೆಲ್ಲ ಕಾನೂನು ಇದ್ರೂ ಕೂಡ ಜನರನ್ನು ನಾವು ಒಂದು ಹದ್ಬಸ್ನಲ್ಲಿ, ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ. ಅಲ್ಲೇಂದ್ರು ಪೊಲೀಸ್ ಇಲ್ಲ, ಕೋರ್ಟ್ ಇಲ್ಲ, ಕಾನೂನು ಇಲ್ಲ ಅಂದ್ರೆ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗ್ತಿತ್ತು ಅದನ್ನು ನಾವೆಲ್ಲ ಯೋಚನೆ ಮಾಡಬೇಕು. ಇಂದಿನ ಅನೇಕ ರಾಜಕೀಯ ಚಿಂತಕರು, ರೋಸು, ಆಬ್ಸು ಇವರೆಲ್ಲರೂ ಕೂಡ ತಮ್ಮದೇ ಆದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯದ ನೈಸರ್ಗಿಕ ಸ್ಥಿತಿ ಅಂತಾರೆ ಅದನ್ನ. ಅಂದ್ರೆ ಯಾವುದೇ ಕಾನೂನುಗಳು, ಕಟ್ಟಳೆಗಳು ಏನೂ ಇರಲಿಲ್ಲ. ಮನುಷ್ಯನನ್ನ ಒಂದು ಕಂಟ್ರೋಲಿಗೆ ತರಲಿಕ್ಕೆ, ಹದ್ದುಬಸ್ನಲ್ಲಿ ಇಡ್ಲಿಕ್ಕೆ ರಚನೆಯಾದಂತಹ ನಿಯಮಗಳನ್ನ ನಾವು ಕಾನೂನುಗಳು ಅಂತ ಕರಿತೀವಿ. ಮಾನವನ ನಡವಳಿಕೆಗಳನ್ನ ಕಂಟ್ರೋಲ್ ಆಗಿ ಇಡ್ಲಿಕ್ಕೆ ರಚನೆಯಾದಂತಹ ಕೆಲವು ನಿಯಮಗಳಿಗೆ ನಾವು ಕಾನೂನುಗಳು ಅಂತ ಹೇಳ್ತೀವಿ. ಅಂದ್ರೆ ರಾಜ್ಯದ ಉಗಮದ ಹಿನ್ನೆಲೆಯನ್ನು ನಾವು ಇಲ್ಲಿ ಮೆಲ್ಕಾಕ್ಬೇಕು. ಈಗ ಸಂವಿಧಾನ ಬಂದ ಮೇಲೆ ಯಾವ ರೀತಿ ಇದೀವಿ, ಸಂವಿಧಾನ ರಚನೆ ಇಲ್ಲದಂತಹ ನೈಸರ್ಗಿಕ ಸ್ಥಿತಿಗೆ ನಾವು ಹೋದಂತ ಸಂದರ್ಭದಲ್ಲಿ ಬಹಳ ಕಷ್ಟ. ಎಲ್ಲಿ ನೋಡಿದ್ರಲ್ಲಿ ಗಲಭೆ, ಘರ್ಷಣೆ ಇವೆಲ್ಲವೂ ಕೂಡ ಉಂಟಾಗ್ತಾ ಇದ್ವು. ಈಗ ರಾಜ್ಯ ಉಗಮ ಆದ್ಮೇಲೆ ಅದಕ್ಕೊಂದು ಕ್ರಮಬದ್ಧ ವಿಜ್ಞಾನ ಆದ್ಮೇಲೆ ಅದು ನಾವೆಲ್ಲರ ಒಂದು ಜೀವನ ಇವತ್ತು ಅಚ್ಚುಕಟ್ಟಾಗಿದೆ. ಈಗ ನಮಗೆ ಹಕ್ಕುಗಳಿದಾವೆ, ನಮ್ಮದೇ ಆದಂತಹ ಕರ್ತವ್ಯಗಳು ಕೂಡ ಇದಾವೆ. ಅವೆಲ್ಲವನ್ನು ಕೂಡ ನಾವು ಇವತ್ತು ನಿಭಾಯಿಸ್ತಾ ಹೋಗ್ತಾ ಇದೀವಿ. ನಮಗೆ ಬೇಕಾದಂತ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ ಇವತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ನಾವು ಅನೇಕ ಕರ್ತವ್ಯಗಳನ್ನು ಕೂಡ ನಿರ್ವಹಣೆ ಮಾಡಬೇಕು. ಈಗ ಸರ್ಕಾರದ ಬರೇ ಸವಲತ್ತುಗಳನ್ನು ಅಷ್ಟೇ ನಾವು ಪಡೆಯೋದಲ್ಲ, ನಾವು ಸರ್ಕಾರಕ್ಕೆ ಏನನ್ನ ಪ್ರತಿಯಾಗಿ ಕೊಡ್ತಾ ಇದೀವಿ ಅನ್ನೋದು ಕೂಡ ನಾವೆಲ್ಲರೂ ಇಲ್ಲಿ ಆಲೋಚನೆ ಮಾಡಬೇಕು. ಇದು ಒಂದು ರಾಜ್ಯದ ಒಂದು ನೈಸರ್ಗಿಕ ಸ್ಥಿತಿ ಅಂತ ಹೇಳ್ತೀವಿ. ಅಂದ್ರೆ ಕಾನೂನುಗಳು, ಸಂವಿಧಾನ ಇಲ್ಲದೆ ಇರತಕ್ಕಂತ ಒಂದು ವಾತಾವರಣ, ಅದನ್ನ ನಾವು ಮೆಲುಕಾಕ್ಬೇಕು. ನೋಡಿ, ಇತಿಹಾಸ ಓದ್ತೀವಿ. ಒಂದು ಇತಿಹಾಸ ಬೇರೆ, ಹಿಂದೆ ನಡೆದಂತ ಘಟನೆಗಳ ಬಗ್ಗೆ ಅದು ನಮಗೆ ತಿಳಿಸ್ತದೆ. ಇಲ್ಲಿ ರಾಜ್ಯಶಾಸ್ತ್ರ ಅಂದ್ರೆ ಇದು ಕೂಡ ಒಂದು ಸಮಾಜ ವಿಜ್ಞಾನ. ಈಗ ಹಿಂದೆ ಇತ್ತು ಸಮಾಜ ಪರಿಚಯ ಪಾಠಗಳು ಅಂತ ಅಂದ್ಬಿಟ್ಟು ಅದಕ್ಕೆ ಟೈಟ್ಲ್ ಇತ್ತು. ಇವತ್ತೇನಾಗಿದೆ, ಅದು ಸಮಾಜ ವಿಜ್ಞಾನ ಆಗಿದೆ. ಅಂದ್ರೆ ವಿಜ್ಞಾನಕ್ಕಿದ್ದಂತ ಒಂದು ಸ್ಥಾನಮಾನ ಇವತ್ತು ಸಮಾಜಕ್ಕೂ ಕೂಡ ಇದೆ. ಸೊ ಹಾಗಾಗಿ ಹೆಂಗೆ ನಾವು ನೈಸರ್ಗಿಕ ಸ್ಥಿತಿಯಿಂದ ಹೊರಗೆ ಬಂದ್ವಿ, ಕಾನೂನುಗಳು ಯಾವ ರೀತಿ ರಚನೆ ಆದವು, ರಾಜ್ಯ ಉಗಮ ಹೆಂಗಾಯ್ತು, ಅದರ ಹಿನ್ನೆಲೆ ಏನು, ಮೂಲ ರಾಜ್ಯದ ಉಗಮಕ್ಕೆ ಯಾರು ಪ್ರಶಸ್ತಿಯನ್ನು ಕೊಟ್ಟರು, ರಾಜ್ಯಶಾಸ್ತ್ರ ಅಂದ್ರೇನು, ರಾಜ್ಯಶಾಸ್ತ್ರಜ್ಞರ ವ್ಯಾಖ್ಯಾನಗಳೇನು, ಅವೆಲ್ಲದರ ಬಗ್ಗೆ ನಾವು ಈ ದಿನ ಕೂಲಂಕಷವಾಗಿ ತಿಳ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಈ ದಿನ ನಾನು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂತ ಹೇಳ್ತೀವಿ. ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಮಾಜ ವಿಜ್ಞಾನ. ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ. ನೋಡಿ, ವಿಜ್ಞಾನ ಪಾಠ ಮಾಡುವಾಗ ಹೆಂಗೆ ಕೆಲವು ಪ್ರಯೋಗಗಳನ್ನ, ಕೆಲವು ಇನ್ಸ್ಟ್ರೂಮೆಂಟ್ಸ್ ಮೂಲಕ ಮಾಡಿ ತೋರಿಸ್ತಾರೋ ಹಂಗೆ ಇವತ್ತು ಕೂಡ ಸಮಾಜ ವಿಜ್ಞಾನಕ್ಕೆ ತನ್ನದೇ ಆದ ಕೆಲವು
ಟೀಚಿಂಗ್ ಏಡ್ಸ್ ಅವೆಲ್ಲವೂ ಕೂಡ ಬಳಕೆ ಮಾಡಿಬಿಟ್ಟು ಇವತ್ತು ಪಾಠವನ್ನು ಮಾಡಲಿಕ್ಕೆ ನಮಗೆ ಒಂದು ದಾರಿ ಆಗ್ತಾ ಇದೆ. ಗ್ಲೋಬ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಸಮಾಜ ವಿಜ್ಞಾನ ಪಾಠ ಮಾಡಲಿಕ್ಕೆ ತುಂಬಾ ಒಂದು ಒಳ್ಳೆ ಒಂದು ರೂಟ್ ಅನ್ನ ಇವೆಲ್ಲವೂ ಕೂಡ ಒದಗಿಸ್ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ನಾವು ರಾಜ್ಯಶಾಸ್ತ್ರವನ್ನ ಏನಂತ ಕರಿತೀವಪ್ಪ? ವೆರಿ ಗುಡ್, ಸಮಾಜ ವಿಜ್ಞಾನ ಅಂತ ಹೇಳ್ತೀವಿ ನೋಡಿ. ಹಾಗೇನೆ ಇದು ಏನ್ ಹೇಳ್ತದಪ್ಪ ಅಂದ್ರೆ ಮಾನವನ ಜೀವನದ ಅಂದ್ರೆ ಮಾನವ ಜೀವನ ಅಂದ್ರೆ ನಮ್ಮೆಲ್ಲರನ್ನ ಕುರಿತು ಬಿಟ್ಟು ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಪಟ್ಟದ್ದು. ರಾಜಕೀಯ ಚಟುವಟಿಕೆಗಳು, ರಾಜ್ಯದ ರೂಪುರೇಷೆ, ಚಟುವಟಿಕೆಗಳು ಹಾಗೂ ರೂಪುರೇಷೆ. ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ, ರಾಜ್ಯದ ಚಟುವಟಿಕೆಗಳಿಗೆ ಹಾಗೂ ರೂಪುರೇಷೆ ಅಂದ್ರೆ ರಾಜಕೀಯ ಚಟುವಟಿಕೆಗಳು ಯಾವ ರೀತಿ ಸಮಾಜದಲ್ಲಿ ನಡೀತವೆ, ರಾಜ್ಯ ಹೆಂಗೆ ಅದು ಮಾರ್ಪಾಡಾಗಬೇಕು, ರಚನೆ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತದೆ ರಾಜ್ಯಶಾಸ್ತ್ರ ನೋಡಿ. ಹಾಗೇನೆ ರಾಜ್ಯ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಅನ್ಯೋನ್ಯ ಸಂಬಂಧ ಇದೆ. ಅಂದ್ರೆ ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧವನ್ನು ಕಲ್ಪಿಸುತ್ತದೆ. ರಾಜ್ಯ ಮತ್ತು ಸರ್ಕಾರ, ರಾಜ್ಯ ಮತ್ತು ಸರ್ಕಾರಕ್ಕೂ ಕೂಡ ಸಂಬಂಧವನ್ನು ಕಲ್ಪಿಸುತ್ತದೆ. ಈಗ ಉದಾಹರಣೆ ಕರ್ನಾಟಕ ಇದೆಯಪ್ಪ, ಕರ್ನಾಟಕ ರಾಜ್ಯ ಸರ್ಕಾರ ಈಗೇನು ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂತಹ ಸರ್ಕಾರ ಇವತ್ತು ರಚನೆಯಾಗಿದೆ ನೋಡಿ. ಅದೇ ರೀತಿನೇ ಇಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರಕ್ಕೆ ಒಂದು ಅನ್ಯೋನ್ಯ ಸಂಬಂಧವನ್ನ ಒದಗಿಸಿದೆ, ಅನ್ಯೋನ್ಯ ಸಂಬಂಧ ಇದೆ ನೋಡಿ. ನಂತರ ಮುಂದುವರೆದು ಏನ್ ಹೇಳ್ತಪ್ಪ ಅಂತ ಹೇಳಿದ್ರು, ರಾಜ್ಯದ ಉಗಮ, ಲಕ್ಷಣ, ರಾಜ್ಯದ ಉಗಮ ಹುಟ್ಟು ಅಂತ ಹೇಳ್ತೀವಿ, ಲಕ್ಷಣ, ರಾಜ್ಯದ ಉಗಮ, ಲಕ್ಷಣ. ನಂತರ ರಾಜಕೀಯ ಸಂಸ್ಥೆಗಳ ಅಧ್ಯಯನ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಸಂಸ್ಥೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದೇ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ ನೋಡಿ. ರಾಜ್ಯ ಮತ್ತು ಸರ್ಕಾರಕ್ಕೆ ಒಂದು ರಿಲೇಶನ್ಶಿಪ್ ಅಂತ ಹೇಳ್ತೀವಿ, ಎರಡಕ್ಕೂ ಕೂಡ ಸಂಬಂಧ ಇದೆ. ನಂತರ ಅದ್ರ ಜೊತೆಗೇನೆ ಇದು ರಾಜ್ಯದ ಉಗಮ, ನನಗೆ ಹೇಳಿದೆ ರಾಜ್ಯದ ನೈಸರ್ಗಿಕ ಸ್ಥಿತಿ, ಕಾನೂನುಗಳು ಇಲ್ಲದೆ ಇದ್ದಂತ ಸ್ಥಿತಿಯಲ್ಲಿ ಮನುಷ್ಯ ಹೆಂಗಿದ್ದ, ಅವನು ಹೆಂಗೆ ಜೀವನ ಮಾಡ್ತಾ ಇದ್ದ, ಬಹಳ ಸಮಸ್ಯೆ, ಅದು ಕಷ್ಟ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು. ಯಾರು ಬಲಶಾಲಿ ಆಗಿದ್ದನೋ ಅವನೇ ಅಲ್ಲಿ ಲೀಡರ್, ನುಡಿದರಲ್ಲ ಅವನಿಗೆ ಎದಕ್ಕೆ ಬಿಟ್ಟು ಅವನ ಮಾತನ್ನ ಕೇಳಬೇಕಾಗಿತ್ತು. ಅದನ್ನು ನಾವು ರಾಜ್ಯದ ನೈಸರ್ಗಿಕ ಸ್ಥಿತಿ ಅಂದ್ರೆ ಕಾನೂನುಗಳು, ಸರ್ಕಾರ, ಕೋರ್ಟು, ಕಚೇರಿ ಇವೇನು ಇಲ್ಲದೆ ಇರತಕ್ಕಂತ ಒಂದು ಸ್ಥಿತಿ, ಅದು ರಾಜ್ಯದ ನೈಸರ್ಗಿಕ ಸ್ಥಿತಿ ಅಂತ ಹೇಳ್ತೀವಿ. ರಾಜ್ಯ ಶಾಸ್ತ್ರ ಏನನ್ನು ಹೇಳ್ತದಪ್ಪ ಅಂದ್ಬಿಟ್ಟು ನೋಡಿ, ರಾಜ್ಯಕ್ಕೂ ಮತ್ತು ಸರ್ಕಾರಕ್ಕೂ ಸಂಬಂಧ ಇದೆ. ರಾಜ್ಯದ ಉಗಮದ ಬಗ್ಗೆ ತಿಳಿಸ್ತದೆ, ಅಂದ್ರೆ ಯಾವ ರೀತಿ ಇದು ಹುಟ್ಟಿತು, ಉಗಮ ಆಯಿತು, ಅದರ ಲಕ್ಷಣಗಳೇನು, ರಾಜ್ಯ ಅಂದ್ರೆ ಏನೇನು ಲಕ್ಷಣಗಳು ಇರಬೇಕು ಅದರಲ್ಲಿ ಅನ್ನೋದ್ರ ಬಗ್ಗೆ. ನಂತರ ರಾಜಕೀಯ ಸಂಸ್ಥೆಗಳು ನೋಡಿ, ಈಗ ಅನೇಕ ರಾಜಕೀಯ ಸಂಸ್ಥೆಗಳ ಬಗ್ಗೆ, ರಾಜಕೀಯ ಪಕ್ಷಗಳು ಇವೆಲ್ಲ ನಾವು ನೋಡ್ತೀವಿ ದಿನನಿತ್ಯ. ಚುನಾವಣೆ ಸಂದರ್ಭದಲ್ಲಿ ಅನೇಕ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಇವೆಲ್ಲವೂ ಕೂಡ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದನ್ನ ನಾವು ನೀವು ಎಲ್ಲರೂ ಕೂಡ ಗಮನಿಸಿದೀವಿ. ಅಂದ್ರೆ ಈ ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದೇ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ ನೋಡಿ. ನಂತರ ಮುಂದುವರೆದು ಬಿಟ್ಟು ಏನ್ ಹೇಳ್ತದಪ್ಪ ಫೈನಲ್ ಅಂದ್ರೆ, ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಸಂಪೂರ್ಣ ಒಂದು ಮಹತ್ವದ ವಿಷಯ ಅಂತ ಹೇಳ್ತೀವಿ. ಏನು
ರಾಜ್ಯದ ಬಗೆಗಿನ ಅಧ್ಯಯನ, ಟೋಟಲಿ ರಾಜ್ಯದ ಬಗೆಗಿನ ಅಧ್ಯಯನ, ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ರಾಜ್ಯದ ಬಗ್ಗೆ ಅಧ್ಯಯನ, ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ರಾಜ್ಯಶಾಸ್ತ್ರ. ನೋಡಿ, ನಿಮಗೆ ಮುಂದೆ ಎಲ್ಲ PUC ಡಿಗ್ರಿ ಓದಂತ ಸಂದರ್ಭದಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತ ಇರ್ತದೆ. ಅದರಲ್ಲಿ ಸಾಕಷ್ಟು ಅನೇಕ ವಿಷಯಗಳನ್ನ ಕೊಡಲಾಗಿದೆ. ಇದು ಲಾರ್ಜ್ ಆಗಿರ್ತದೆ ಸಿಲೆಬಸ್. ಇಲ್ಲಿ ಪ್ರೌಢಶಾಲೆಗೆ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ವಿಷಯವನ್ನ ಇಟ್ಟಿರ್ತಾರೆ. ನೋಡಿ, ಹಾಗೇನೆ ರಾಜ್ಯದ ಮೂಲ ಇಲ್ಲಿ ಹೆಂಗೆ ನಮಗೆ ಸಿಕ್ಕುತ್ತಪ್ಪ ಇದು ಅಂದ್ರೆ, ನೋಡಿ, ಗ್ರೀಸ್ ದೇಶದಲ್ಲಿ ಇದರ ಮೂಲವನ್ನು ನಾವು ಕಾಣಬಹುದಾಗಿದೆ. ರಾಜ್ಯದ ಮೂಲದ ಬಗ್ಗೆ ಗ್ರೀಸ್ ದೇಶ, ರಾಜ್ಯದ ಮೂಲದ ಬಗ್ಗೆ ಇಲ್ಲಿ ಗ್ರೀಸ್ ದೇಶದಲ್ಲಿ ನಮಗೆ ಮಾಹಿತಿ ಸಿಗ್ತದೆ. ನೋಡಿ, ಇದಕ್ಕಿಂತ ಮೊದಲು ಅಂದ್ರೆ ಗ್ರೀಸ್ ದೇಶ ರಾಜ್ಯದ ಉಗಮದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅನೇಕ ದೇಶಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಎಲ್ಲವನ್ನು ಕೂಡ ಮಾಡಿದ್ದು. ನೋಡಿ, ಯಾವ್ಯಾವ ದೇಶಗಳು ಅಂದ್ರೆ ಗ್ರೀಸರಿಗಿಂತ ಮೊದಲು ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು, ಚೀನಿಯರು. ಯಾರ್ಯಾರು? ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಭಾರತೀಯರು, ಹೇಳಿ, ಭಾರತೀಯರು ಮತ್ತೆ ಚೀನಿಯರು ಮತ್ತೆ ಪರ್ಷಿಯನ್ನರು. ನೋಡಿ, ಗ್ರೀಕರಿಗಿನ್ನ ಮೊದಲು ಇವರು ಕೂಡ ರಾಜ್ಯಶಾಸ್ತ್ರದ ಬಗ್ಗೆ ಅವರು ಅಧ್ಯಯನ ಮಾಡ್ತಾ ಇದ್ರು. ಆದರೆ ನೋಡಿ, ಇಲ್ಲಿ ರಾಜನೀತಿಗೆ ಸಂಬಂಧಿಸಿದಂತೆ ಅಂದ್ರೆ ರಾಜನೀತಿಗೆ ಸಂಬಂಧಿಸಿದಂತೆ ಹೆಚ್ಚು ಇಲ್ಲಿ ಯಾರಪ್ಪ ಇದಕ್ಕೆ ಮಹತ್ವವನ್ನು ನೀಡಿದರಂದ್ರೆ ಗ್ರೀಕ್ ದೇಶದವರು. ನೋಡಿ, ಇವರು ಕೆಲವು ವಿಚಾರ ವ್ಯಕ್ತಪಡಿಸಿದ್ರು ಕೂಡ. ಇವರೆಲ್ಲ ಬೆಬಿಲೋನಿಯರು, ಭಾರತೀಯರು, ಚೀನಿಯರು, ಪರ್ಷಿಯನ್ನರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಕೂಡ ನೋಡಿ, ಅಲ್ಲಿ ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿಪಡಿಸಿರಲಿಲ್ಲ. ಇವರು ಅದರ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ, ತಿಳ್ಕೊಂಡ್ರು ಕೂಡ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಕೊಂಡೊಯ್ಲಿಕ್ಕಾಗಲಿಲ್ಲ. ಚೀನಿಯರು, ಈಜಿಪ್ಟಿಯರು, ಪರ್ಷಿಯನ್ನರು, ಭಾರತೀಯರು ಒಂದು ಕ್ರಮಬದ್ಧ ದಾರಿಯಲ್ಲಿ ಕೊಂಡೊಯ್ಲಿಕ್ಕೆ ಆಗಲಿಲ್ಲ, ಕಷ್ಟ ಸಾಧ್ಯ ಆಯಿತು. ನೋಡಿ, ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟರು ಗ್ರೀಕರು. ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಡ್ತಾರೆ. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ, ವಿಜ್ಞಾನದ ಸ್ಥಾನಮಾನ ಯಾರು ನೀಡಿದ್ರು? ನೋಡಿ, ಸ್ವತಂತ್ರ ಒಂದು ಸ್ಥಾನಮಾನವನ್ನ ಕೊಟ್ಟಂತವರು ಯಾವ ದೇಶದವರಪ್ಪ? ಗ್ರೀಕ್ ದೇಶದವರು. ನೋಡಲ್ಲಿ ಭಾರತೀಯರು, ಪರ್ಷಿಯನ್ನರು, ಚೀನಿಯರು, ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು ಆ ವಿಷಯವನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಅಧ್ಯಯನ ಮಾಡಿದ್ರು ಕೂಡ ಒಂದು ಸ್ವತಂತ್ರವಾದ ವಿಜ್ಞಾನದ ಸ್ಥಾನಮಾನವನ್ನ ಅವರಿಗೆ ಕೊಡ್ಲಿಕ್ಕಾಗಲಿಲ್ಲ. ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟರು ಅಲ್ಲಿ ಗ್ರೀಕ್ ದೇಶದವರು. ನೋಡಿ, ನಂತರ ಇಲ್ಲಿ
ಗ್ರೀಕ್ ದೇಶದಲ್ಲಿ ಕೆಲವು ತತ್ವಜ್ಞಾನಿಗಳು ಬರ್ತಾರೆ. ನೋಡೋ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ, ಬಾಯ್ಸ್ ಹೇಳಪ್ಪ. ವೆರಿ ಗುಡ್. ನಂತರ ಸಾಕ್ರಟೇಸ್, ಅರಿಸ್ಟಾಟಲ್, ಪ್ಲೇಟೋ. ಗುಡ್. ಇನ್ನೊಂದ್ಸರಿ ರಿಪೀಟ್ ಮಾಡು. ಅರಿಸ್ಟಾಟಲ್, ಸಾಕ್ರೆಟಿಸ್. ನೋಡಿ ಇಲ್ಲಿ ಕನ್ಫ್ಯೂಸ್ ಬೇಡ. ಸಾಕ್ರೆಟಿಸ್, ಅರಿಸ್ಟಾಟಲ್, ಪ್ಲೇಟೋ ಮೂವರೇ ಇವರು ಗ್ರೀಸ್ನ ಹೆಸರಾಂತ ದಾರ್ಶನಿಕರು, ತತ್ವಜ್ಞಾನಿಗಳು ಅಂತ ಹೇಳ್ತೀವಿ. ಸಿಡಾನ್. ಗುಡ್. ನೋಡಿ ಇಲ್ಲಿ ಸಾಕ್ರಟಿಸ್, ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರು ಅಂತ ಹೇಳ್ತೀವಿ. ಸಾಕ್ರಟಿಸ್ ಪ್ಲೇಟೋ, ಅರಿಸ್ಟಾಟಲ್. ಗ್ರೀಕ್ನ ತತ್ವಜ್ಞಾನಿಗಳು, ದಾರ್ಶನಿಕರು, ಚಿಂತಕರು ಅಂತ ಕರಿತೀವಿ. ಯಾರ್ಯಾರು? ವೆರಿ ಗುಡ್. ನೋಡಿ ಇವರು ಇಲ್ಲಿ ಪ್ಲೇಟೋ ಒಂದು ಗ್ರಂಥವನ್ನು ಬರೀತಾನೆ. ಯಾವ ಗ್ರಂಥ ಅದು? ವೆರಿ ಗುಡ್. ಪ್ಲೇಟೋ ರಿಪಬ್ಲಿಕ್ ಅಂತ ಗ್ರಂಥವನ್ನು ಬರೀತಾನೆ. ಪ್ಲೇಟೋ ರಿಪಬ್ಲಿಕ್. ನೋಡಿ ಈ ಒಂದು ರಿಪಬ್ಲಿಕ್ ಗ್ರಂಥದಲ್ಲಿ ನೋಡಲಿ ತಿಳ್ಕೋಬೇಕು. ಪ್ಲೇಟೋ ಇವನು ಗ್ರೀಕ್ನ ದಾರ್ಶನಿಕ, ತತ್ವಜ್ಞಾನಿ. ಇವನು ಯಾವ ಗ್ರಂಥವನ್ನು ಬರೀತಾನೆ? ರಿಪಬ್ಲಿಕ್ ಎಂಬ ಗ್ರಂಥವನ್ನು ಬರೀತಾನೆ. ಆ ಗ್ರಂಥದಲ್ಲಿ ಏನು ವಿಷಯ ಇದೆಯಪ್ಪ ಅಂದ್ರೆ ನೋಡಿ, ರಾಜ್ಯ ಮತ್ತು ಸರ್ಕಾರದ ಸ್ವರೂಪ, ಕರ್ತವ್ಯದ ಬಗ್ಗೆ ಚರ್ಚೆ ಮಾಡಲಾಗಿದೆ. ರಾಜ್ಯ, ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯ. ರಾಜ್ಯ, ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸಲಾಗಿದೆ. ಯಾವುದರಲ್ಲಿ? ರಿಪಬ್ಲಿಕ್ ಗ್ರಂಥವನ್ನು ಯಾರು ಬರೆದ್ರು? ಪ್ಲೇಟೋ ಯಾವ ದೇಶದವನು? ವೆರಿ ಗುಡ್. ನೋಡಿ ನಂತರ ಇಲ್ಲಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ನೋಡಿ ಇಲ್ಲಿ ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಇವರು ಒಬ್ಬ ಗ್ರೀಸ್ ನಲ್ಲಿದ್ದಂತಹ ದಾರ್ಶನಿಕ, ಚಿಂತಕ ಅಂತ ಹೇಳ್ತೀವಿ. ನೋಡಿ ಇವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎಂಬ ಹೆಸರನ್ನ ಬಿರುದನ್ನ ಕೊಡ್ತಾರೆ. ರಾಜ್ಯಶಾಸ್ತ್ರದ ಪಿತಾಮಹ, ರಾಜ್ಯಶಾಸ್ತ್ರದ ನೋಡಿ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತಾರೆ. ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಯಾರನ್ನ ಕರೀತಾರ ಆ ರೀತಿ? ಯಾವ ದೇಶದವನು? ವೆರಿ ಗುಡ್. ನೋಡಿ ಹಾಗೇನೆ ರಾಜ್ಯಶಾಸ್ತ್ರದ ನೋಡಿ ರಾಜ್ಯಶಾಸ್ತ್ರದ ಬಗ್ಗೆ ಕ್ರಮಬದ್ಧ ಅಂದ್ರೆ ರಾಜ್ಯಶಾಸ್ತ್ರವನ್ನ ಕ್ರಮಬದ್ಧಗೊಳಿಸಿಬಿಟ್ಟು ರಾಜ್ಯಶಾಸ್ತ್ರಕ್ಕೆ ಅಡಿಪಾಯವನ್ನ, ತಳಪಾಯವನ್ನ ಹಾಕಿದಂತ ಕೀರ್ತಿ ಇಲ್ಲಿ ಅರಿಸ್ಟಾಟಲ್ ಅವರಿಗೆ ಸಿಕ್ಕುತ್ತೆ. ಸೊ ಹಾಗಾಗಿ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ನೋಡಿ ಇವರು ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸ್ತಾರೆ, ಒಂದು ಸಿಸ್ಟಮೆಟಿಕ್ ಆಗಿ ತಗೊಂಡು ಹೋಗ್ತಾರೆ. ರಾಜ್ಯಶಾಸ್ತ್ರಕ್ಕೆ ಒಂದು ಅಡಿಪಾಯ ಅಂದ್ರೆ ಈಗ ನಾವು ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಫೌಂಡೇಶನ್ ಬಹಳ ಮುಖ್ಯ. ಈಗ ಫೌಂಡೇಶನ್ ಇಲ್ಲಪ್ಪ ಅಂದ್ರೆ ನಾವು ಎಷ್ಟೇ ಎತ್ತರ ಕಟ್ಟಡಗಳನ್ನ ಕಟ್ಕೊಂತ ಹೋದ್ರೆ ಏನಾಗುತ್ತೆ, ಅದು ಕೆಳಗಡೆ ಕುಸಿತದೆ, ಬೀಳ್ತದೆ. ನೋಡಿ ಹಾಗಾಗಿ ಇಲ್ಲಿ ಇವರನ್ನ ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತಾರೆ. ಯಾಕಂತಾರೆ? ಇವರು ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸ್ತಾರೆ, ಸಿಸ್ಟಮೆಟಿಕ್ ಆಗಿ ಅದನ್ನ ರಚನೆ ಮಾಡಿಬಿಟ್ಟು ರಾಜ್ಯಕ್ಕೆ ಒಂದು ಅಡಿಪಾಯವನ್ನು ಹಾಕ್ತಾರೆ.
ನೋಡಿ, ಹಾಗಾಗಿ ಇವರು ರಾಜ್ಯಶಾಸ್ತ್ರವನ್ನ ಕುರಿತುಬಿಟ್ಟು ಪ್ರಪಂಚದಲ್ಲೇ ಒಂದು ಗ್ರಂಥವನ್ನು ಕೂಡ ಬರೀತಾರೆ. ಅಂದ್ರೆ ಜಗತ್ತಿನಲ್ಲೇ ಪ್ರಥಮವಾದ ಗ್ರಂಥವನ್ನ ಅರಿಸ್ಟಾಟಲ್ ಅವರು ಬರೀತಾರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಯಾವುದದು? ಪಾಲಿಟಿಕ್ಸ್ ಅಂತ. ಪಾಲಿಟಿಕ್ಸ್ ಅರಿಸ್ಟಾಟಲ್ ಅವರು ಬರೆದಂತಹ ಬರೆದ ಗ್ರಂಥ ಪಾಲಿಟಿಕ್ಸ್. ಇವೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಇಲ್ಲಿ ಪ್ಲೇಟೋ ಯಾವ ಗ್ರಂಥವನ್ನು ಬರೀತಾನೆ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅರಿಸ್ಟಾಟಲ್ ಯಾವ ಗ್ರಂಥ ಬರೆದ್ರು? ಪಾಲಿಟಿಕ್ಸ್. ಮೂಲ ರಾಜ್ಯಶಾಸ್ತ್ರಕ್ಕೆ ತಳಪಾಯವನ್ನು ಹಾಕಿದ್ದಾರೆ ಯಾರು? ವೆರಿ ಗುಡ್. ನೋಡಿ, ನಂತರ ಇದರಲ್ಲಿ ಆ ಪಾಲಿಟಿಕ್ಸ್ ಅಲ್ಲಿ ಏನಿದೆಯಪ್ಪ? ಪಾಲಿಟಿಕ್ಸ್ ಏನನ್ನ ಒಳಗೊಂಡಿದೆ ನೋಡಿ. ನೋಡೋಣ ಈಗ ರಾಜ್ಯದ ಉಗಮ ಕೇಳಿಸ್ಕೊಳ್ಳಿ. ಈ ಪಾಲಿಟಿಕ್ಸ್ ಗ್ರಂಥ ಯಾವ ವಿಷಯವನ್ನು ಒಳಗೊಂಡಿದೆ? ರಾಜ್ಯದ ಉಗಮದ ಬಗ್ಗೆ, ಬೆಳವಣಿಗೆ ಬಗ್ಗೆ ಮತ್ತು ಕಾರ್ಯಕಲಾಪಗಳ ಬಗ್ಗೆ. ರಾಜ್ಯದ ಉಗಮ, ಬೆಳವಣಿಗೆ, ಕಾರ್ಯಕಲಾಪದ ಬಗ್ಗೆ ಪಾಲಿಟಿಕ್ಸ್ ಗ್ರಂಥದಲ್ಲಿ, ಅರಿಸ್ಟಾಟಲ್ ಬರೆದಂತಹ ಪಾಲಿಟಿಕ್ಸ್ ಗ್ರಂಥದಲ್ಲಿ ವಿವರಿಸಲಾಗಿದೆ. ನೋಡಿ, ನಂತರ ಮುಂದುವರೆದ್ಬಿಟ್ಟು ಕೌಟಿಲ್ಯನು ರಚಿಸಿದಂತಹ, ಕೌಟಿಲ್ಯ ಯಾವ ಗ್ರಂಥವನ್ನು ಬರೆದಿದ್ದಾನೆ? ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಕೂಡ ಕೌಟಿಲ್ಯ ಬರೀತಾನೆ. ಇವನು ನೋಡಿ, ಇದರಲ್ಲಿ ರಾಜಕೀಯ ನೀತಿಯ ಬಗ್ಗೆ ಬಹಳ ವಿವರಗಳಿದ್ದಾವೆ. ನೋಡಿ, ಇಲ್ಲಿ ಕೌಟಿಲ್ಯ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಈಗಿನ ಪಾಟ್ನಾ ಕ್ರಿಸ್ತಪೂರ್ವ 350ರಲ್ಲಿ ಇವರ ಜನನ ಆಗ್ತದೆ. ಮೌರ್ಯರ ಆಸ್ಥಾನದಲ್ಲಿದ್ದಂತಹ ಇವನು ಕೌಟಿಲ್ಯ ಮೌರ್ಯರ ಆಸ್ಥಾನದಲ್ಲಿ ಇರ್ತಾರೆ. ಅಂದ್ರೆ ಮೌರ್ಯರಲ್ಲಿ ಅಲ್ಲಿ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಕೌಟಿಲ್ಯ. ಆಗಿನ ಕಾಲದಲ್ಲಿ ಅವನ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ ಬರೀತಾನೆ ಕೌಟಿಲ್ಯ. ನೋಡ, ಅದೇನು ಒಳಗೊಂಡಿದೆ ನೋಡಿ. ಅಲ್ಲಿ ಆಡಳಿತ, ರಾಜ್ಯಾಡಳಿತ, ಹಣಕಾಸು ನಿರ್ವಹಣೆ ಹಾಗೂ ಸಾರ್ವಜನಿಕ ಅರ್ಥವ್ಯವಸ್ಥೆ ಬಗ್ಗೆ ತಿಳಿಸ್ತಾನೆ. ನೋಡಿ, ಏನೇನು? ರಾಜ್ಯಾಡಳಿತ ಹೇಳಿ, ಹಣಕಾಸು ನಿರ್ವಹಣೆ, ಸಾರ್ವಜನಿಕ ಅರ್ಥವ್ಯವಸ್ಥೆ. ನೋಡಿ, ಇವಿಷ್ಟು ಅಲ್ಲಿ ಚಾಣಕ್ಯ ಅಂದ್ರೆ ಯಾರ ಆಸ್ಥಾನದಲ್ಲಿ ಇದ್ದಾಯ್ತಾ? ಮೌರ್ಯರ ಆಸ್ಥಾನ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿದ್ದಂತಹ ಕೌಟಿಲ್ಯ. ಇವನ ಗ್ರಂಥ ಯಾವ್ದಪ್ಪ? ನೋಡಿ, ಇದು ಏನ್ ಹೇಳ್ತದೆ? ಮೇನ್ ನಾವು ರಾಜಕೀಯ ಒಂದು ನೀತಿಯ ಬಗ್ಗೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ತಿಳಿಸ್ತದೆ. ಈಗಾಗಲೇ ಎಕನಾಮಿಕ್ಸ್ ಅಲ್ಲೂ ಕೂಡ ನೀವು ಇವನ ಬಗ್ಗೆ ತಿಳ್ಕೊಂಡಿದ್ದೀರಾ. ನೋಡಿ, ಇವನು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೀತಾನೆ. ಅದರಲ್ಲಿ ರಾಜಕೀಯ ಒಂದು ನೀತಿಯ ಬಗ್ಗೆ ಬಹಳ ವಿವರಗಳನ್ನ ಅಲ್ಲಿ ಕೊಡಲಾಗಿದೆ ಅರ್ಥಶಾಸ್ತ್ರದಲ್ಲಿ. ನೋಡಿ, ನಂತರ ನಾವು ಮುಂದುವರಿದು ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಲ್ಲಿ ಅವರು ಅನ್ವಯಿಸಿಬಿಟ್ಟು ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಪಾಲಿಟಿಕ್ಸ್ ಅಂದ್ರೆ ಕನ್ನಡದಲ್ಲಿ ರಾಜಕಾರಣ. ನೋಡಿ, ಗ್ರೀಕರು ಸಮಸ್ತ ಚಟುವಟಿಕೆಗಳಲ್ಲಿ ಅವರು ತೊಡಗಿರ್ತಾರೆ. ಇಲ್ಲಿ ಪಾಲಿಟಿಕ್ಸ್ ಎಂಬ ಪದವನ್ನು ಅವರು ಬಳಸ್ತಾ ಇರ್ತಾರೆ. ಗ್ರೀಕರು ತಮ್ಮ ಆಡಳಿತದಲ್ಲಿ ಪಾಲಿಟಿಕ್ಸ್ ಎಂಬ ಪದವನ್ನ ಬಳಸ್ತಾ ಇದ್ರು. ಪಾಲಿಟಿಕ್ಸ್. ಗ್ರೀಕರು ತಮ್ಮ ಆಡಳಿತದಲ್ಲಿ ಈ ಪಾಲಿಟಿಕ್ಸ್ ಎಂಬ ಪದವನ್ನ ಬಳಸ್ತಾ ಇದ್ರು. ಪಾಲಿಟಿಕ್ಸ್ ಅಂದ್ರೆ ರಾಜಕಾರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ, ರಾಜಕಾರಣ. ನೋಡಿ, ಪಾಲಿಟಿಕ್ಸ್ ಎಂಬ ಪದ ಇದು ನಗರ ರಾಜ್ಯ ಅಂತ ಹೇಳ್ತೀವಿ. ಪಾಲಿಟಿಕ್ಸ್ ಎಂಬ ಪದ ಇದು ನಗರ ರಾಜ್ಯ. ಇಂಗ್ಲಿಷ್ ನಲ್ಲಿ ಸಿಟಿ ಸ್ಟೇಟ್ಸ್ ಅಂತ ಹೇಳ್ತೀವಿ. ನಗರ ರಾಜ್ಯ. ನೋಡಿ, ಇಲ್ಲಿ ಗ್ರೀಕರು ಬಳಸ್ತಾ ಇರ್ತಕ್ಕಂಥದ್ದು ಇದು. ನೋಡಿ, ಇಲ್ಲಿ ನಗರ ರಾಜ್ಯ, ಪಾಲಿಟಿಕ್ಸ್ ಎಂಬ ಪದ, ಇದನ್ನು ನಾವು ನಗರ ರಾಜ್ಯ ಅಂತ ಹೇಳ್ತೀವಿ. ಇದು ಸಿಟಿ ಸ್ಟೇಟ್ ಎಂಬ ಅರ್ಥವನ್ನ ಕೊಡ್ತದೆ. ನಗರ ರಾಜ್ಯ ಇಂಗ್ಲಿಷ್ ನಲ್ಲಿ
ಸಿಟಿ ಸ್ಟೇಟ್ ಎಂಬ ಅರ್ಥವನ್ನ ಇದು ಕೊಡ್ತದೆ ನಮಗೆ. ಹಾಗೇನೆ ಮೂಲ ಗ್ರೀಕ್ ಪದ ಇದು ಯಾವ್ದಿಂದ ಬಂದಿದೆಯಪ್ಪ ಅಂದ್ರೆ ಪೊಲೀಸ್. ಪೊಲೀಸ್ ಎಂಬ ಮೂಲ ಗ್ರೀಕ್ ಪದದಿಂದ ಬಂದಿದೆ. ಪೊಲೀಸ್ ಮೂಲ ಗ್ರೀಕ್ ಪದ. ಮೂಲ ಗ್ರೀಕ್ ಪದ. ಪೊಲೀಸಿಗೂ ಮೂಲ ಗ್ರೀಕ್ ಪದ ಇದರಿಂದ ಬಂದಿರತಕ್ಕಂಥದ್ದು. ಯಾವುದು ಇಲ್ಲ, ಯಾವುದು ಸಿಟಿ ಸ್ಟೇಟ್. ಪಾಲಿಟಿಕ್ಸ್ ಎಂಬ ಪದ ಅದಕ್ಕೆ ನಾವು ನಗರ ರಾಜ್ಯ ಅಂತ ಹೇಳ್ತೀವಿ. ಇದು ಸಿಟಿ ಸ್ಟೇಟ್ ಎಂಬ ಅರ್ಥವನ್ನ ಒಳಗೊಂಡಿದೆ ನೋಡಿ. ಹಾಗೇನೆ ಇಲ್ಲಿ ಮೂಲ ಗ್ರೀಕ್ ಪದ ಪೊಲೀಸ್ ಎಂಬ ಪದದಿಂದ ಇದು ರಚನೆಯಾಗಿರ್ತಕ್ಕಂಥದ್ದು ನೋಡಿ. ನಂತರ ನಾವು ನೋಡಿ ಮುಂದುವರೆದ್ಬಿಟ್ಟು ಇಲ್ಲಿ ಏನಿರ್ತದಪ್ಪ ಅಂದ್ರೆ ನಗರ. ನಗರವೇ ಇವರಿಗೆ ಗ್ರೀಕರಿಗೆ ರಾಜ್ಯವಾಗಿತ್ತಂತೆ. ನಗರ ಅಂದ್ರೆ ರಾಜ್ಯ, ಅಲ್ಲಿ ರಾಜ್ಯ ಅಂದ್ರೆ ನಗರ. ಗ್ರೀಕರು ಆ ರೀತಿ ಅವರು ಟ್ರೀಟ್ ಮಾಡ್ತಾ ಇದ್ರು ನೋಡಿ. ನಗರವೇ ರಾಜ್ಯವಾಗಿತ್ತು. ಅಂದ್ರೆ ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕೀಯ ಅಧ್ಯಯನ ನೋಡಿ. ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ಅವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ರಾಜಕೀಯ ಅಧ್ಯಯನವಾಗಿತ್ತು. ನಗರ ರಾಜ್ಯದ ಅಧ್ಯಯನ ರಾಜಕೀಯ ಅಧ್ಯಯನವಾಗಿ ಅವರಿಗೆ ಯಾರಿಗೆ ಪರಿಣಮಿಸುತ್ತದೋ ನೋಡಿ. ನಂತರ ಇಲ್ಲಿ ಆದ್ದರಿಂದ ಏನ್ ಹೇಳ್ತಾರೆ, ಇಲ್ಲಿ ನಗರ ರಾಜ್ಯದ ಆಡಳಿತವನ್ನೇ ಇಲ್ಲಿ ರಾಜ್ಯಶಾಸ್ತ್ರ ಅಂತ ಕರೀತಾರೆ ಇವರು. ನಗರ ರಾಜ್ಯದ ಆಡಳಿತವನ್ನೇ ರಾಜ್ಯಶಾಸ್ತ್ರ ನೋಡಿ. ಇಲ್ಲಿ ನಗರ ರಾಜ್ಯದ ಆಡಳಿತವನ್ನೇ ಏನಂತ ಕರೆದ್ರು ಗ್ರೀಕರು? ರಾಜ್ಯಶಾಸ್ತ್ರ. ಇಲ್ಲಿ ಪೊಲೀಸ್ ಅಂತಕ್ಕಂತಹ ಮೂಲ ಗ್ರೀಕ್ ಪದದಿಂದ ಅಲ್ಲಿ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಪದ ಬಂದಿದೆ ನೋಡಿ. ನಂತರ ಇನ್ನು ಮುಂದುವರೆದ್ಬಿಟ್ಟು ಇಲ್ಲಿ ಪಾಲಿಟಿಕ್ಸ್ ಎಂಬ ಪದ ನಗರ ಸರ್ಕಾರ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನ ಇದು ಹೇಳುತ್ತದೆ. ಪಾಲಿಟಿಕ್ಸ್ ಅಂದ್ರೆ ಸರ್ಕಾರ ದಿನನಿತ್ಯ ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ. ಪಾಲಿಟಿಕ್ಸ್ ಅಂದ್ರೆ ಸರ್ಕಾರ ದಿನನಿತ್ಯ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಕುರಿತು ಹೇಳ್ತಕ್ಕಂಥದ್ದು ಪಾಲಿಟಿಕ್ಸ್ ಅಂತ. ಈಗ ಉದಾಹರಣೆ, ಸರ್ಕಾರದಲ್ಲಿ ಅನೇಕ ಸಮಸ್ಯೆಗಳು ಇದಾವೆ. ಇವತ್ತಿನ ಕಾಲದಲ್ಲಿ ನೀವು ನೋಡ್ತೀರಾ, ಆರ್ಥಿಕ ಸಮಸ್ಯೆ ಇರಬಹುದು, ಬೇರೆ ಬೇರೆ ಅನೇಕ ಸಮಸ್ಯೆಗಳು, ಬಡತನ, ನಿರುದ್ಯೋಗಗಳು, ಅನೇಕ ರೀತಿಯ ಸಮಸ್ಯೆಗಳ ನಾವೇನ್ ನೋಡ್ತೀವೋ ಅಂಥದೇ ಸಮಸ್ಯೆಗಳನ್ನ ಕುರಿತು ಹೇಳ್ತಕ್ಕಂಥದ್ದು ಪಾಲಿಟಿಕ್ಸ್ ಅಂತ. ಇಲ್ಲಿ ಪಾಲಿಟಿಕ್ಸ್ ಬೇರೆ ನೋಡಿ. ನಂತರ ಮುಂದುವರೆದ್ಬಿಟ್ಟು ಇಲ್ಲಿ ರಾಜ್ಯಶಾಸ್ತ್ರ ಏನ್ ಹೇಳ್ತದಪ್ಪ ನೋಡಿ. ಪಾಲಿಟಿಕ್ಸ್ ಅಂದ್ರೆ ಸಮಸ್ಯೆಗಳನ್ನ ಕುರಿತು ಹೇಳ್ತದೆ. ಸರ್ಕಾರವು ದಿನನಿತ್ಯ ಎದುರಿಸ್ತಕ್ಕಂಥ ವಿಭಿನ್ನ ಸಮಸ್ಯೆಗಳನ್ನ ಕುರಿತು ಹೇಳ್ತಕ್ಕಂಥದ್ದು ಪಾಲಿಟಿಕ್ಸ್. ಅರ್ಥ ಮಾಡ್ಕೊಳ್ಳಿ, ಪಾಲಿಟಿಕ್ಸ್ ಅಂದ್ರೆ ವಿಭಿನ್ನ ಸಮಸ್ಯೆಗಳನ್ನ ಕುರಿತು ಹೇಳ್ತಕ್ಕಂಥದ್ದು, ಸರ್ಕಾರದ ಸಮಸ್ಯೆಗಳ ಬಗ್ಗೆ. ರಾಜ್ಯಶಾಸ್ತ್ರ ಏನ್ ಹೇಳ್ತದೆ ನೋಡಿ. ಇಲ್ಲಿ ರಾಜ್ಯಶಾಸ್ತ್ರ ರಾಜ್ಯದ ಮೂಲ. ಕೇಳಿಸ್ಕೊಳ್ಳಿ, ರಾಜ್ಯದ ಮೂಲ ಈಗಾಗಲೇ ಪದ ಬಳಕೆ ಆಗಿದೆ. ಅದರ ಬೆಳವಣಿಗೆ, ನಂತರ ಸ್ವರೂಪ, ಆಡಳಿತದ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳು ನೋಡಿ. ಇವೆಲ್ಲ ವಿಷಯಗಳನ್ನು ರಾಜ್ಯಶಾಸ್ತ್ರ ಒಳಗೊಂಡಿದೆ. ಅಲ್ಲಿ ಪಾಲಿಟಿಕ್ಸ್ ಸಮಸ್ಯೆಗಳನ್ನ ಕುರಿತು ಹೇಳುತ್ತದೆ. ರಾಜ್ಯಶಾಸ್ತ್ರ ಹೇಳ್ತದೆ ರಾಜ್ಯದ ಉಗಮ, ಬೆಳವಣಿಗೆ, ಪೌರರ ಹಕ್ಕು ಬಾಧ್ಯತೆಗಳು, ರಾಜ್ಯದ ಕಾರ್ಯವ್ಯಾಪ್ತಿ, ಆಡಳಿತ ಪದ್ಧತಿ, ಸ್ವರೂಪ, ಎಲ್ಲ ವಿಷಯಗಳನ್ನ ರಾಜ್ಯಶಾಸ್ತ್ರ ಕುರಿತು ಹೇಳ್ತದೆ. ಇಲ್ಲಿ ಪಾಲಿಟಿಕ್ಸ್ ಬೇರೆ, ಸಮಸ್ಯೆಗಳನ್ನ ಕುರಿತು ಹೇಳ್ತಕ್ಕಂಥದ್ದು. ರಾಜ್ಯಶಾಸ್ತ್ರ ಹೇಳ್ತಕ್ಕಂಥದ್ದು ಬೇರೆ. ರಾಜ್ಯಶಾಸ್ತ್ರ ಅದರ ಉಗಮ, ಅದರ ಬೆಳವಣಿಗೆ, ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳು ಇತ್ಯಾದಿ. ಅಲ್ಲಿ ಡಿಫರೆನ್ಸ್ ಇರ್ತದಲ್ಲಿ ನೋಡಿ. ನಂತರ ಇಲ್ಲಿ ರಾಜ್ಯಶಾಸ್ತ್ರ ಮತ್ತೆ ಹೇಳ್ತದೆ ಭೂತಕಾಲದ ಬಗ್ಗೆ, ವರ್ತಮಾನ ಕಾಲ, ಭವಿಷ್ಯದ ರಾಜಕೀಯ ಸಮಸ್ಯೆಗಳು. ಅರ್ಥ ಮಾಡ್ಕೊಳ್ಳಿ, ಭೂತಕಾಲ ಹಿಂದೆ ನಡೆದಂತ ಘಟನಾವಳಿಗಳ ಬಗ್ಗೆ, ಭವಿಷ್ಯದ ಬಗ್ಗೆ, ಹಾಗೂ ರಾಜಕೀಯ ಸಂಸ್ಥೆಗಳ ಬಗ್ಗೆ, ನಂತರ ರಾಜಕೀಯ ಕಾರ್ಯಕಲಾಪಗಳ ಬಗ್ಗೆ, ರಾಜಕೀಯ ಒಂದು ಸಿದ್ಧಾಂತಗಳ ಬಗ್ಗೆ ಇದು ತಿಳಿಸ್ತದೆ ಮುಂದುವರೆದು ರಾಜ್ಯಶಾಸ್ತ್ರ.
ನೋಡಿ, ಅಂತಿಮವಾಗಿ ರಾಜ್ಯಶಾಸ್ತ್ರ ಅಂದ್ರೆ ಏನಪ್ಪ ಅಂದ್ರೆ, ಇದು ಬರ್ಕೊಳ್ಳಿ, ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಎಲ್ಲರೂ ಬರ್ಕೋಬೇಕು, ಬಹಳ ಮೇನ್ ಇಂಪಾರ್ಟೆಂಟ್. ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ. ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ. ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ. ಬಹಳ ಸಿಂಪಲ್. ರಾಜ್ಯ ಸರ್ಕಾರ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂಥದ್ದೇ ರಾಜ್ಯಶಾಸ್ತ್ರ. ನೋಡಿ, ಇದಿಷ್ಟು ರಾಜ್ಯಶಾಸ್ತ್ರ ಅಂದ್ರೆ ಏನು, ಅದರ ಅರ್ಥದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನಿಮಗೆ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತೇವೆ, ಎಲ್ಲರೂ ಕೂಡ ಉತ್ತರವನ್ನು ಹೇಳಲಿಕ್ಕೆ ನೀವು ರೆಡಿ ಇರಬೇಕು. ನೋಡಿ, ಇಲ್ಲಿ ಚಾಣಕ್ಯ ಯಾವ ರೀತಿ ಇದ್ದಾರೆ ಅಂತ ನೋಡ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಇವನು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನ ಬರೆದಿರ್ತಕ್ಕಂಥದ್ದು. ಚಾಣಕ್ಯನ ಅರ್ಥಶಾಸ್ತ್ರ. ಈಗ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರ ಹೇಳಲಿಕ್ಕೆಲ್ಲ ರೆಡಿ ಆಗಿದ್ದೀರಲ್ಲ? ರಾಜ್ಯಶಾಸ್ತ್ರದ ಕೇಳಿಸ್ಕೊಳ್ಳಿ ಪ್ರಶ್ನೆಯ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಗಿತ್ತು? ರಾಜ್ಯಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ ಯಾರಿಂದ ಸ್ಥಾಪನೆಯಾಗಿತ್ತು? ಬಾಯ್ಸು, ರಾಜ್ಯಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ ಯಾರಿಂದ ಸ್ಥಾಪನೆಯಾಗಿತ್ತು? ನೋಡಿ, ನಾನು ಬಹಳ ಉದಾಹರಣೆಗಳಲ್ಲಿ ಮೊದಲು ರಾಜ್ಯಶಾಸ್ತ್ರದ ಬಗ್ಗೆ, ರಾಜಕಾರಣದ ಬಗ್ಗೆ ಈಜಿಪ್ಟಿನರು, ಬೆಬಿಲೋನಿಯನ್ನರು, ಚೀನಿಯರು ಚರ್ಚೆ ಮಾಡಿದ್ರು ಕೂಡ ಅದರ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಹೇಳಮ್ಮ? ದೇಶ ಹೇಳ್ಬೇಕಿಲ್ಲಿ. ಗ್ರೀಕ್ ದೇಶದವರು ಕ್ರಮಬದ್ಧವಾದ ಒಂದು ಅಧ್ಯಯನವನ್ನ ಅವರು ಪ್ರಾರಂಭ ಮಾಡ್ತಾರೆ, ಮೆರಗನ್ನ ಕೊಡ್ತಾರೆ. ನೋಡಲಿ, ರಾಜ್ಯಶಾಸ್ತ್ರ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು? ಗ್ರೀಕರಿಂದ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಹೇಳಪ್ಪ? ವೆರಿ ಗುಡ್. ಯಾರು ರಾಜ್ಯಶಾಸ್ತ್ರದ ಪಿತಾಮಹ? ವೆರಿ ಗುಡ್. ನಂತರ ಮುಂದಿನ ಪ್ರಶ್ನೆ, ರಿಪಬ್ಲಿಕ್ ಗ್ರಂಥದ ಕರ್ತೃ ಡ್ಯಾಶ್. ರಿಪಬ್ಲಿಕ್ ಗ್ರಂಥದ ಕರ್ತೃ ಹೇಳಪ್ಪ? ಇನ್ನೊಂದ್ಸರಿ ಹೇಳ ಗಟ್ಟಿಯಾಗಿ. ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು? ಅರಿಸ್ಟಾಟಲ್ ಬರೆದಂತ ಗ್ರಂಥ ಡ್ಯಾಶ್. ಅರಿಸ್ಟಾಟಲ್ ಬರೆದಂತ ಗ್ರಂಥ ಯಾವುದು? ವೆರಿ ಗುಡ್. ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಅರಿಸ್ಟಾಟಲ್ ಬರೆದ ಗ್ರಂಥ ಯಾವುದು? ನೆಕ್ಸ್ಟ್, ಕೌಟಿಲ್ಯನು ಬರೆದಂತಹ ಗ್ರಂಥ ಯಾವುದು? ಕೌಟಿಲ್ಯನು ಬರೆದ ಪುಸ್ತಕ ಗ್ರಂಥ ಯಾವುದು? ವೆರಿ ಗುಡ್. ವೆರಿ ಗುಡ್. ಇವತ್ತಿಗೆ ಸಾಕು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ.